ನಾವೀಗ ಮಾತಾಡ್ತಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಮಾತಾಡ್ತೀವಿ. ಎ ಐ ಎಲ್ಲವನ್ನೂ ಕೊಟ್ಟು ಬಿಡುತ್ತೆ ಅನ್ನುವ ಭ್ರಮೆಯಲ್ಲಿದ್ದೀವ ನಾವು. ಅದೇ ಈ ಭ್ರಮೆಯನ್ನು ನಾವು ಬೂಸ್ಟ್ ಮಾಡ್ತಾ ಇದ್ದೇವೆ. ಭ್ರಮೆಯನ್ನು ಬೂಸ್ಟ್ ಮಾಡಬಾರ್ದು. ಸುಖ ಸಾಧನಗಳನ್ನು, ಆಮೇಲೆ ತಾತ್ಕಾಲಿಕವಾದ ಗ್ಲ್ಯಾಮರನ್ನು, ಕ್ರೇಜಿಯನ್ನು, ಇದನ್ನೆಲ್ಲ ನಾವು ಬೂಸ್ಟ್ ಮಾಡ್ತಾ ಇದ್ದೇವೆ. ಗುರುಗಳ ಎಷ್ಟು ಅಜಗಜಾಂತರ ವ್ಯತ್ಯಾಸ ಅಲ್ವಾ? ನಿಮ್ಮ ಬಾಲ್ಯಕ್ಕೂ ಈಗಿರುವ ಮಕ್ಕಳು ಬೆಳೀತಿರುವಂಥ ದೊಡ್ಡ ವ್ಯತ್ಯಾಸ ನೀವು ಗಮನಿಸ್ತಾನೆ ಇರ್ತೀರಲ್ವಾ? ಹೌದು. ಸರಕಾರಕ್ಕೂ ಕೂಡ ಜನರ ಒಂದು ಆತ್ಯಂತಿಕವಾದಂತಹ ಸುಖ ಹೇಗೆ ಸಿಗಲಿ ಎಂಬಂಥ ಚಿಂತನೆಯಲ್ಲಿ ಅವರಿಲ್ಲ. ಕೇವಲ ಭೌತಿಕವಾದಂತಹ ಚಿಂತನೆಯಲ್ಲೇ ಇದ್ದಾರೆ. ನನಗೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಕುತೂಹಲ ಸುಮ್ಮನೆ ಕೇಳಬೇಕು ನಿಮ್ಮಲ್ಲಿ ಅಂತ. ಒಂದು 50-60 ವರ್ಷದ ಹಿಂದೆ ನಾವು ಸುಮ್ಮನೆ ನಿಮ್ಮ ಬದುಕಿನ ಫ್ಲ್ಯಾಶ್ ಬ್ಯಾಕ್ ನೋಡಿದಾಗ ಪರಮ ಪೂಜ್ಯರು ಶ್ರೀ ಶ್ರೀ ಸುಜ್ಞಾನೇಂದ್ರ ತೀರ್ಥ ಸ್ವಾಮೀಜಿಗಳನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳುತ್ತಾ, ನಿಮ್ಮ ಗುರುಗಳನ್ನ ನೆನಪಿಸ್ಕೊಳ್ಳುತ್ತಾ, ಆ ಮೊಮೆಂಟ್ ಇತ್ತಲ್ಲ, ಅಂದರೆ ಅವ್ರು ನಿಮ್ಮನ್ನು ಕೇಳಿದಾಗ, ಈ ಪೀಠಕ್ಕೆ ನಿಮ್ಮನ್ನು ಬರಮಾಡಿಕೊಂಡಾಗ, ಆ ಒಂದು ವಯಸ್ಸು ನಿಮ್ಮದು ಒಂಥರ ಎಲ್ಲದಕ್ಕೂ ಒಗ್ಗಿಕೊಳ್ಳುವಂಥ ಮನಸ್ಥಿತಿ ಇರುವಂಥ ವಯಸ್ಸದು. ಆ ವಯಸ್ಸಲ್ಲಿ ನಿಮ್ಮ ತಲೆಗೆ ಬಂದಂಥ ವಿಚಾರ ಏನು ಗುರುಗಳೇ? ನಮ್ಮ ಮನೆಯಲ್ಲಿ ನಮಗೆ ಬೆಳೆಸಿದಂತಹ ಮೌಲ್ಯ ಏನಂತ ಹೇಳಿದರೆ, ಯಾವುದೇ ಸಂದರ್ಭ ಬಂದರೂ ಕೂಡ ನಾವು ಅದನ್ನು ಕೂಡಲೇ ಅದನ್ನು ಸ್ವೀಕಾರ ಮಾಡಬೇಕು ಅಂತ. ಸಂದರ್ಭಗಳು ಬಂದಾಗ ಅದನ್ನು ನಾವು ಸದುಪಯೋಗಪಡಿಸಿಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿ. ಹಾಗಾಗಿ ನಮಗೆ ನಮ್ಮ ಗುರುಗಳು ಈ ಒಂದು ಸಂದರ್ಭ ಕೊಟ್ಟಾಗ ನಮಗೆ ಅನಿಸ್ತು, ಈ ಸಂದರ್ಭವನ್ನು ನಾವು ಉಪಯೋಗಿಸ್ಕೊಳ್ಳೋಣ. ಎಷ್ಟು ಅವಾಗ ನಿಮ್ಮ ವಯಸ್ಸು? 12ನೇ ವಯಸ್ಸು. 12ನೇ ವಯಸ್ಸಿನಲ್ಲಿ ಅದು ಕೂಡ 10 ನಿಮಿಷದಲ್ಲಿ ನಾವು ನಿರ್ಧಾರ ಮಾಡಬೇಕಿತ್ತು, ಒಪ್ತೇವ ಇಲ್ವ ಅಂತ ಹೇಳಿ. ತಂದೆಯವರು ದೇವರು ಕೊಟ್ಟ ಅವಕಾಶ, ಬಿಡೋದು ಬೇಡ ಅಂತೇಳಿ ಬಯಸದೇ ಬಂದದ್ದು. ಹಾಗಾಗಿ ದೇವರು ಕೊಟ್ಟದ್ದು. ಬಹುಶಃ ಕೃಷ್ಣನೇ ಅವಾಗ ನಿರ್ಧಾರ ಮಾಡ್ದ ಅನ್ಸುತ್ತೆ, ನಿಮ್ಮ ಕೈಯಿಂದ ಪೂಜೆ ಮಾಡಿಸ್ಕೋಬೇಕು ಅಂತ. ಎಲ್ಲ ನಿರ್ಧಾರಗಳು ಕೃಷ್ಣನದ್ದೇ. ನಾವು ನಂಬುವುದೇನೆಂದರೆ, ಇಡೀ ಜಗತ್ತು ಅವನ ಇಚ್ಛೆಯ ಪ್ರಕಾರ ನಡೀತಾ ಇದೆ, ನಾವು ಮಾತ್ರ ಅವರ ಇಚ್ಛೆಯನ್ನು ಮಾನಿಸ್ತಾ ಇಲ್ಲ. ಅಷ್ಟು ವರ್ಷದ ಹಿಂದಿನ ಆ ಪರ್ಯಾಯಕ್ಕೂ ಮತ್ತು ಇವತ್ತಿನ ಈ ಪರ್ಯಾಯಕ್ಕೂ ಎಷ್ಟು ವ್ಯತ್ಯಾಸ ಅನಿಸ್ತಾ ಇದೆ ಗುರುಗಳೇ ನಿಮಗೆ? ಅದೇ ನೀವು ಹೇಳಿದ ಹಾಗೇನೆ, ಭಾಷೆಯಾಗಿ ಇವತ್ತು ಬೆಳವಣಿಗೆಗಳು ಕಾಣ್ತಾ ಇದ್ದರೂ ಕೂಡ ಆಂತರಿಕ ಕುಸಿತವನ್ನು ನಾವು ಗುರುತಿಸ್ತಾ ಇದ್ದೀವಿ. ಜನಗಳು ಧಾರ್ಮಿಕ ಆಗೋದು ಭಾಷೆಯ ದೃಷ್ಟಿಯಲ್ಲಿ ಮಾತ್ರ, ಆಂತರಿಕ ದೃಷ್ಟಿಯಲ್ಲಿ ಧಾರ್ಮಿಕವಾಗಿ ಕುಸಿತಾ ಇದ್ದಾರೆ. ಉದಾಹರಣೆಗೆ, ಈಗ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಇರೋದು ಫಲಾಪೇಕ್ಷೆಯಿಂದ. ಹಿಂದೆ ಫಲಾಪೇಕ್ಷೆ ಇಲ್ಲದೆ ಸೇವಾ ಬುದ್ಧಿಯಿಂದ ಮಾಡ್ತಾಯಿದ್ರು. ಹೌದು. ಇವತ್ತು ಏನು ಮಾಡೋದಾದರೂ ಕೂಡ ಅದರಿಂದ ನಮಗೆ ಏನು ಸಿಗ್ತದೆ ಎಂಬುದನ್ನು ನೋಡಿ ಮಾಡ್ತಾರೆ. ಉದಾಹರಣೆಗೆ, ಇವತ್ತು ಯಾವುದೇ ಒಂದು ಪೂಜೆ ಕೊಡೋದಾದರೂ ಕೂಡ, ಅದು ಒಂದು ಸೇವೆ ಮಾಡೋದಾದರೂ, ತಮಗೆ ಏನಾದರೂ ಒಂದು ಅದರಿಂದ ಫಲ ಬರಬೇಕು ಅಂತ ಹೇಳಿ ಖಾತ್ರಿ ಇದ್ದರೆ ಮಾತ್ರ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಹಾಗೆಲ್ಲ. ನಾವು ವರ್ಷಕ್ಕಿಂತ ಸೇವೆ ಸಲ್ಲಿಸೋದು ನಮ್ಮ ಒಂದು ಮನೆತನದ ಸಂಸ್ಕೃತಿ. ಅದಕ್ಕೆ ಯಾವ ಫಲವನ್ನು ಅವರು ಅಪೇಕ್ಷಿಸ್ತಾ ಇರಲಿಲ್ಲ. ದೇವರ ಸೇವೆ ಮಾಡೋದು, ಒಳ್ಳೆಯ ಕೆಲಸಕ್ಕೆ ದಾನವನ್ನು ಮಾಡೋದು, ಇದಕ್ಕೆ ಪ್ರತಿಫಲವನ್ನು ಯಾರು ಅಪೇಕ್ಷಿಸ್ತಾ ಇಲ್ಲ. ಇವತ್ತು ಒಂದು ರೀತಿಯಲ್ಲಿ ಸೇವಾದಿಗಳು ಜಾಸ್ತಿ ಆಗಿದೆ, ಆದರೆ ಅದರ ಹಿನ್ನೆಲೆ ಇರತಕ್ಕಂಥ ಭಾವನೆ ಕಡಿಮೆ ಆಗಿದೆ. ಹಿಂದೆ ಭಾವನೆ ಜಾಸ್ತಿ ಇತ್ತು, ಸೇವೆಗಳ ಸಂಖ್ಯೆ ಅದು ಕಡಿಮೆ ಇರ್ಬೋದು, ಆದರೆ ನಿಸ್ವಾರ್ಥ ಸೇವೆಗಳು ಜಾಸ್ತಿ. ಈ 1974ನೇ ಇಸವಿಯಿಂದ 2025ರ ಇಲ್ಲಿಯ ತನಕ ಈ 4 ಪರ್ಯಾಯದಲ್ಲಿ ನಿಮಗೆ ಸಾರ್ಥಕ ಭಾವ ಕೊಟ್ಟದ್ದು ಯಾವ ಪರ್ಯಾಯ? ನಮಗೆ ಈ ಪರ್ಯಾಯವು ತುಂಬ ಸಾರ್ಥಕತೆ ಭಾವನೆ ನೀಡಿದೆ. ಯಾಕೆ ಗುರುಗಳೇ? ನಾವು ಸಂಕಲ್ಪ ಮಾಡಿದ ಅನೇಕ ಸೇವಾ ಕಾರ್ಯಗಳೆಲ್ಲ ಪೂರ್ಣವಾಗಿವೆ. ಹಾಗಾಗಿ ಕೃಷ್ಣ ಈ ಪರ್ಯಾಯದಲ್ಲಿ ತುಂಬ ಸೇವೆಯನ್ನು ತಗೊಂಡ, ಅದಕ್ಕೋಸ್ಕರ ನಮಗೆ ಒಂದು ತೃಪ್ತಿ ಇದೆ. ನಾನು ಮತ್ತು ಸ್ವಾಮೀಜಿಗಳಿಬ್ಬರು ಕೂತು ಮಾತಾಡ್ತಿರುವ ಉಡುಪಿಯ ಈ ಗೀತ ಮಂದಿರ, ಅವರ 2ನೇ ಪರ್ಯಾಯದಲ್ಲಿ ನೀವು ಕಟ್ಟಿಸಿದಂಥ ಈ ಮಹಲು,
ಅದ್ಭುತವಾಗಿದೆ. ಅಂದ್ರೆ ಪ್ರತಿ ಬಾರಿ ನೀವು ಪರ್ಯಾಯವನ್ನ ಯಶಸ್ವಿಯಾಗಿ ಮಾಡ್ತಿದ್ದೀರಿ ಅನ್ನೋದಕ್ಕೆ ನಮಗೆ ಕಾಣಿಸುತ್ತೆ ಯಾವಾಗ್ಲೂ ಕೂಡ. ಈ 4ನೇ ಪರ್ಯಾಯಕ್ಕೆ ಬರೋಕ್ ಮುಂಚೆ ನಿಮ್ಮ ತಲೆಯಲ್ಲಿ ಏನಿತ್ತು? ನಮ್ಮ ಮುಖ್ಯ ಉದ್ದೇಶ ಭಗವದ್ಗೀತೆ ಪ್ರಚಾರ ಮಾಡೋದು. ಅದಕ್ಕೆ ನಮ್ಮ ಈ ಪರ್ಯಾಯದ ಮುಖ್ಯ ಯೋಜನೆಯೇ ಕೋಟಿ ಗೀತಾ ಲೇಖನ ಯಜ್ಞ. ಜನರಿಗೆ ಆಧ್ಯಾತ್ಮಿಕವಾದಂಥ ಜಾಗೃತಿಯನ್ನು ಮೂಡಿಸೋದು. ಕೃಷ್ಣ ಮಠದಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು, ಭಕ್ತಿಯ ಸೇವೆಗಳು ಅದೆಲ್ಲ ನಡೀತಾನೇ ಇದೆ, ನಡೀಬೇಕು. ಹೌದು. ನಾವು ಇಲ್ಲಿ ಕೃಷ್ಣ ಮಠದಲ್ಲಿ ದೇವರ ಪೂಜೆ ಮಾಡುವಾಗ ಸಮಾಜದಲ್ಲಿ ಒಂದು ಜಾಗೃತಿ, ಸಮಾಜದ ಒಂದು ಗಮನ ಕೃಷ್ಣನ ಕಡೆಗೆ ನಾವು ಎಳೀಬೇಕು. ಹಾಗಿದ್ದರೆ ಇಲ್ಲಿ ನಡೆಯತಕ್ಕಂಥ ಸಾಂಪ್ರದಾಯಿಕವಾದ ಪೂಜೆ ಪುನಸ್ಕಾರಗಳು ಸಾರ್ಥಕ ಎನ್ನುವ ದೃಷ್ಟಿಯಲ್ಲಿ ನಾವು ಪ್ರಧಾನವಾಗಿ ಇಡೀ ಜಗತ್ತಿನಲ್ಲಿ ಗೀತಾ ಪ್ರಚಾರವನ್ನು ನಾವು ಮಾಡುವ ಮೂಲಕ ಇಲ್ಲಿ ಕೃಷ್ಣನ ಪೂಜೆ ಮಾಡಬೇಕು. ಕೋಟಿ ಗೀತಾ ಲೇಖನ ಯಜ್ಞ. 1 ಕೋಟಿ ಜನರಿಂದ ಗೀತೆ ಬರೆಯುವ ಒಂದು ಯಜ್ಞ. ನಮ್ಮ ನಿರೀಕ್ಷೆಗೂ ಮೀರಿ ಅದರಿಂದ ಜನರ ಸ್ಪಂದಿಸಿದ್ದಾರೆ. ಅದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಎಷ್ಟು ಪರಿಣಾಮ ಬೀರಿದೆ? ನಾವು ಇಷ್ಟು ಪರಿಣಾಮ ಬೀರ್ತದೆ ಅಂತ ನಾವು ಎಣಿಸಲಿಲ್ಲ. ನಾವು ಕೋಟಿ ಗೀತಾ ಲೇಖನ ಯಜ್ಞ ಪ್ರಾರಂಭ ಮಾಡುವಾಗ ಅನೇಕರು ಹೇಳಿದರು, ಎಷ್ಟು ಜನರಿಗೆ ಗೀತೆ ಬರ್ತದೆ? ಪಂಡಿತರ ಮಕ್ಕಳಿಗೆ ಬರಬಹುದು, ಅಥವಾ ಕೆಲವು ಬ್ರಾಹ್ಮಣರಿಗೆ, ಸಂಸ್ಕೃತ ಓದಿದವರಿಗೆ ಬರಬಹುದು. ಇದು ಯಾರಿಗೆ ಉಪಯೋಗ? ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂಥೇಳಿ ಕೆಲವರೆಲ್ಲ ಇದಕ್ಕೆ ಸ್ಪಂದನೆ ಮಾಡಿದರು. ನಿಮ್ಮ ಕಿವಿಗೆ ಬಿತ್ತು ಅದು? ಹೌದು. ಆದರೆ ನಮಗೂ ಒಂದು ಆವಾಗ ಸಂಶಯ ಬಂತು. ಭಗವದ್ಗೀತೆ ಎಷ್ಟು ಜನ ತಿಳ್ಕೊಂಡಿದ್ದಾರೆ, ಭಗವದ್ಗೀತೆ ಬರೀರಿ ಅಂತ ಹೇಳಿದಾಗ ಎಷ್ಟು ಜನ ಇದಕ್ಕೆ ಸ್ಪಂದಿಸ್ತಾರೆ, ಅಥವಾ ಪಾರಾಯಣ ಮಾಡಿ ಅಂದರೆ ಸಂಸ್ಕೃತನೇ ಓದಲಿಕ್ಕೆ ಬರೋದಿಲ್ಲ, ಇನ್ನು ಕೆಲವರು ಗೀತೆಯನ್ನು ಕೇಳಲೇ ಇಲ್ಲ. ಅದಕ್ಕಿಂತ ಭಜನೆಯನ್ನೆಲ್ಲ ಮಾಡಿದರೆ ಜನರಿಗೆ ಅದಾದರೂ ಸ್ವಲ್ಪ ಆದರೂ ಪರಿಚಯ ಇದೆ. ಗೀತೆಯ ಬರೀರಿ ಓದ್ರಿ ಅಂತ ಹೇಳಿದರೆ ಯಾರು ಇದರ ಬಗ್ಗೆ ಸ್ಪಂದಿಸ್ತಾರೆ? ಸುಮ್ಮನೆ ಸ್ವಾಮಿಗಳು ಒಂದು ಏನು ಯೋಚನೆ ಮಾಡದೆ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವರೆಲ್ಲ ಭಾವಿಸಿದ್ದರು. ನಮಗೂ ಆವಾಗ ಸ್ವಲ್ಪ ಅಡುಕಿತ್ತು. ಶುರು ಮಾಡಿದೆವು, ಯಾರದು ಪ್ರತಿಕ್ರಿಯೆ ಬಾರದೆ ಹೋದರೆ ಏನು ಮಾಡೋದು, ವಿಫಲವಾಗ್ಬೋದಲ್ಲ ಅಂತ. ಆದರೆ ಈಗ ನೋಡುವಾಗ ನಮಗೆ ಆಶ್ಚರ್ಯವೇ ಆಶ್ಚರ್ಯ. ಜನಗಳಲ್ಲಿ ಇಷ್ಟು ಭಗವದ್ಗೀತೆಯ ಬಗ್ಗೆ ಒಂದು ಅಟ್ಯಾಚ್ಮೆಂಟ್, ಒಂದು ಅದರ ಬಗ್ಗೆ ಇಷ್ಟೆಲ್ಲ ಭಾವನೆ ಇದೆ ಅಂಥೇಳಿ ನಾವು ಈಗ ನೋಡಿದಾಗ ನಮಗೆ ಆಶ್ಚರ್ಯ ಆಗ್ತದೆ. ಯಾರಾದರೂ ಬರ್ದವ್ರು ನಿಮ್ಮ ಹತ್ರ ಬಂದು ಏನಾದರೂ ಅನುಭವ ಹಂಚ್ಕೊಂಡಿದ್ದಾರೆ? ಎಲ್ಲರೂ ಲಕ್ಷಾಂತರ ಅನುಭವಗಳು. ಇದು ನೋಡಿ ನಮಗೆ ನಂಬಲಿಕ್ಕಾಗಲಿಲ್ಲ. ನಾವೇ ಈ ಧಾರ್ಮಿಕ ಇದರಲ್ಲಿ ಇದ್ದವರು ಭಗವದ್ಗೀತೆಯ ಬಗ್ಗೆ ಇಷ್ಟು ಮಹತ್ವವನ್ನು ನಾವು ತಿಳ್ಕೊಳ್ಳಿಲ್ಲ. ಜನರು ಹೇಳುವಾಗ ನಮಗೆ ಈಗ ರೋಮಾಂಚನ ಆಗ್ತಾಯಿದೆ. ಪ್ರತಿಯೊಬ್ಬರು ಹೇಳೋದು ಭಗವದ್ಗೀತೆ ಬರೆದ ಮೇಲೆ ನಮಗೆ ಅದ್ಭುತವಾದ ಅನುಭವ ಆಗಿದೆ ಅಂತ. ನಮಗೆ ಅಪೂರ್ವವಾದ ನೆಮ್ಮದಿ, ಶಾಂತಿ, ನಾವು ಮನಸ್ಸಿನಲ್ಲಿ ಏನೇನು ಬಯಸಿದೆಯೋ ಅದೆಲ್ಲ ಆಗ್ತಾಯಿದೆ ಅಂತ. ನನಗೆ ಆಶ್ಚರ್ಯ. ನಾವು ಭಗವದ್ಗೀತೆ ಅದು ವೈಚಾರಿಕವಾದಂಥ ಕ್ರಾಂತಿಯನ್ನು ಮಾಡಲಿ ಎಂಬ ದೃಷ್ಟಿಯಿಂದ ನಾವು ಲೇಖನ ಯಜ್ಞವನ್ನು ಜನರಿಗೆ ವಿಚಾರ ಜಾಸ್ತಿ ಆಗಲಿ, ಆಧ್ಯಾತ್ಮಿಕತೆ ಕಡೆಗೆ ಒಂದು ಗಮನ ಬರಲಿ ಅಂತ ಹೇಳಿ ನಾವು ಶುರು ಮಾಡಿದರೆ, ಈಗ ಜನಗಳು ಭಗವದ್ಗೀತೆ ಬರೆಯೋದು ಬೇಡ ಅಂದರೆ ಯಾರೂ ಕೇಳಲಿಕ್ಕೆ ರೆಡಿ. ಒಮ್ಮೆ ಬರೆದರೆ ಸಾಕು ಅಂತ ಹೇಳಿದರೆ ಪ್ರತಿಯೊಬ್ಬರು 100ರಲ್ಲಿ 99 ಜನ ಮತ್ತೊಮ್ಮೆ ಬರಿತಾ ಇದ್ದಾರೆ. ಇಲ್ಲ, ಅದು ನಾವು ಬರಿತೀವಿ 4 ಸಲ 5 ಸಲ 10 ಸಲ 108 ಸಲ ಬರೆದಿದ್ದಾರೆ. ಮುದುಕರು, 80 ವರ್ಷದವರು, 90 ವರ್ಷದವರು, ಕೈ ನಡುಗುವವರು ಎಲ್ಲರೂ ಬರೆದು ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ನಮಗೆ ಇದು ನಂಬಲಿಕ್ಕಾಗೋದಿಲ್ಲ. ನಾವೇ ಭಗವದ್ಗೀತೆಯನ್ನು ಇಷ್ಟು ವರ್ಷದಿಂದ ಓದ್ತಾ ಇದ್ದೇವೆ, ನಮಗೆ ಈ ಅನುಭವಗಳು ಆಗಲಿಲ್ಲ. ಆದರೆ ಜನಗಳ ಬಾಯಿಂದ ಕೇಳುವಾಗ ನಾವು ಅವಾಕ್ಕಾಗಿ ಹೋದೆವು. ಭಗವದ್ಗೀತೆ ಇಷ್ಟೆಲ್ಲ ಜನರಿಗೆ ಸ್ಪಂದಿಸ್ತದ? ಯಾವುದಾದ್ರೂ 1-2 ನಿಮಗೆ ತುಂಬ ಇಂಪ್ರೆಸ್ ಆಗಿದ್ದು ಅವರ ಅನುಭವ ನೆನಪಿದೆಯಾ? ನೋಡಿ, ಮೊನ್ನೆ ತಾನೇ ಒಬ್ಬರು ಮುದುಕರ ಹತ್ರ ನಾವು ಹೇಳಿದ್ವಿ ಒಂದು ಗೀತೆ ಬರೀರಿ ಅಂತ. ಅವರು ಹೇಳಿದರು, ಇಲ್ಲ ನನಗೆ ಕೈ ನಡುಗುತ್ತಾ ಇದೆ, ಆಗೋದಿಲ್ಲ ಸ್ವಾಮಿ, ಕ್ಷಮಿಸಿ ಅಂತೇಳಿ ಹೇಳಿದರು. ನಾವು ಹೇಳಿದೆವು, ನೀವು ಶುರು ಮಾಡಿ ಅಲ್ವಾ, ಒಂದು ಪ್ರಯತ್ನ ಮಾಡಿ, ಮುಗಿದಿದ್ದರೆ ಪರವಾಗಿಲ್ಲ. ಸರಿ, ಸ್ವಾಮಿಗಳು ಹೇಳಿದರು ಅಂತೇಳಿ ಶುರು ಮಾಡಿದರು. ಇವತ್ತವರು ಬಂದು ಹೇಳ್ತಾರೆ, ನೀವು ಬಿಡಿ ಅಂತೇಳಿ ಹೇಳಿದ್ರು ನಾನು ಬಿಡಲಿಕ್ಕೆ ರೆಡಿ ಇಲ್ಲ. ಕೈ ನಡುಗೋದು ಸಂಪೂರ್ಣ ನಿಂತೋಗಿದೆ. ಹೌದಾ? ಹಾಂ, ಶುರು ಮಾಡುವಾಗ ಈಗ ನಾನು ಏನು ಬೇಕಾದರೂ ಬರೀತೇನೆ, ನಾನು ಇನ್ನು ಭಗವದ್ಗೀತೆ ಬರೆಯೋದು ನಿಲ್ಲಿಸೋದಿಲ್ಲ. ನೀವು ಬಿಡಿ ಹೇಳಿದರೆ ನಾವು ಬಿಡುವುದಿಲ್ಲ. ತುಂಬ ಇಂಥದ್ದು. ಒಬ್ಬರು ಡೈವರ್ಸ್ ಇದಾಗಿ ಹೋಗಿದ್ರು, ಅಂದರೆ ಗಂಡ ಬಿಟ್ಟು ಹೋಗಿದ್ರು.
ಭಗವದ್ಗೀತೆ ಮನಸ್ಸಿಗೆ ತುಂಬ ಬೇಜಾರು ಹೇಳಿದರು. ಹ್ಮ್ ಭಗವದ್ಗೀತೆ ಬರೆದು ಮುಗಿಸುವ ದಿವಸ ಗಂಡ ಎದುರಿಗೆ ಬಂದು ಪ್ರತ್ಯಕ್ಷ ಆಗಿದ್ದಾನೆ. ಹ್ಮ್ ನಾವು ಒಟ್ಟಿಗೆ ಬಾಳೋಣ ಹೇಳ್ತಾ ಇದ್ದಾನೆ. 28 ವರ್ಷ ಆಯಿತು ಗಂಡ ಬಿಟ್ಟು ಹೋಗಿ. ಓ ಅದೇ ದಿವಸ ಬಂದು ಯಾಕೆ ಅವನು ನನ್ನ ಎದುರಿಗೆ ಬಂದು ನಾವು ಒಟ್ಟಿಗೆ ಬಾಳೋಣ ಅಂತ ಹೇಳ್ತಾನೆ. ಅವರಿಗೆ ಆಶ್ಚರ್ಯವೇ ಆಶ್ಚರ್ಯ. ಇಂಥದ್ದು ಸಾವಿರಾರು ಅನುಭವಗಳು. ಇದನ್ನ ಏನಂತ ಅನ್ಕೋಬೇಕು ನಾವು ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣನ ಸಾನ್ನಿಧ್ಯ ಇದೆ. ಹಾ ಭಗವದ್ಗೀತೆಯನ್ನು ನಾವು ಕೃಷ್ಣ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ನನ್ನ ಅನುಗ್ರಹ ಯಾರಿಗೆ ಬೇಕು, ನಾನು ತುಂಬ ಅನುಗ್ರಹ ಮಾಡೋದು ಭಗವದ್ಗೀತೆಯನ್ನು ಓದಿದವರಿಗೆ ಅಂತ ಅವನು ಕೊನೆಯಲ್ಲಿ ಹೇಳಿದ್ದಾನೆ. ಅದನ್ನು ಯಾರೂ ಗಮನಿಸಲಿಲ್ಲ. ನಮಗೆ ಈಗ ಇದೆಲ್ಲ ನೋಡುವಾಗ ನಾವು ಅದನ್ನು ಓಹೋ ಇದು ಸತ್ಯ ಅಂತೇಳಿ ಅನಿಸಿದೆ. ಪ್ರತಿಯೊಬ್ಬರು ಭಗವದ್ಗೀತೆಯನ್ನು ಅದು ಕೇವಲ ಒಂದು ವಿಚಾರದಾಯಕ ಮಾತ್ರ ಅಲ್ಲ, ಹ್ಮ್ ಅದೊಂದು ಮಂತ್ರದ ಥರ ಇದೆ. ಅದನ್ನು ನೀವು ಸಿದ್ಧಿ ಮಾಡಿಕೊಳ್ಬೋದು. ಆ ಥರ ನಮಗೂ ಕೂಡ ಈ ವಿಚಾರ ಮೊದಲು ಗೊತ್ತಿರಲಿಲ್ಲ. ಹಾಗಾಗಿ ಭಗವದ್ಗೀತೆ ತುಂಬ ಪವರ್ಫುಲ್. ಅದು ನಾನೊಂದು ಯಾವುದೊಂದು ಫೋಟೋ ನೋಡಿದ್ದೆ, ನೆನಪಾಗ್ತಿದೆ ಈ ಕ್ಷಣಕ್ಕೆ. ಭಾರತದ ವಿತ್ತ ಸಚಿವರು ಭಗವದ್ಗೀತೆಯನ್ನ ಬರೆದು ನಿಮ್ಮ ಹತ್ರ ತಗೊಂಬಂದು ಕೊಟ್ಟಿದ್ರು ಅಂತ ನಾನು ನೋಡಿದ್ದೆ. ನಿರ್ಮಲಾ ಸೀತಾರಾಮನ್ ಅವರು ಬರಿತಾ ಇದ್ದಾರೆ. ಹೌದೇನಾ? ಮೊನ್ನೆ ಮೋದಿಯವರಿಗೂ ಕೊಟ್ಟಿದ್ದೇವೆ, ಅವರು ಬರೀತಾರೆ. ನಮ್ಮ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗದೇ ಇದ್ದಾಗ ಇಲ್ಲಿ ಬಂದಿದ್ರು. ಬರೀರಿ, ನೀವು ಬರೀರಿ, ಮುಖ್ಯಮಂತ್ರಿ ಆಗ್ತೀರಿ ಹೇಳಿ. ಹಾಗೆ ಆಯ್ತು. ಅವರಿಗೆ ಪುನಃ ಸಮರ್ಪಣೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಹೌದು, ಡೇಟ್ ಕೊಡ್ಲಿಲ್ಲ, ನಾನು ಬಂದು ಸಮರ್ಪಣೆ ಮಾಡ್ತೇನೆ. ಗಡ್ಕರಿ ಅವರ ಹೆಂಡತಿಯವರು ಅವರು ಬರೆದು ಇಲ್ಲೇ ಬಂದು ಸಮರ್ಪಣೆ ಮಾಡಿ. ಅಲ್ಲ, ನೀವು ಈ ಮಾತು ಹೇಳಿದ್ರೆ ತುಂಬಾ ಜನ ಯಾರ್ಯಾರು ಮುಖ್ಯಮಂತ್ರಿ ಆಗ್ಬೇಕು ಅವರು ಭಗವದ್ಗೀತೆ ಬರೆದು ಕಾಯ್ತಿರ್ತಾರ ಅವಾಗ. ಅದೆಲ್ಲ ಅವರವರ ಸಾಧನೆ ಭಕ್ತಿಗೆ ಸಂಬಂಧಪಟ್ಟಂತೆ ಆಗ್ತದೆ. ಆದರೆ ಭಗವದ್ಗೀತೆ ಅದು ಒಳ್ಳೆ ಸ್ಪಂದನೆ ಕೊಡತಕ್ಕಂತಹ ಒಂದು ಗ್ರಂಥ. ಯಾರದನ್ನು ನಂಬುತ್ತಾರೋ, ಯಾರದನ್ನು ಅನುಸರಿಸ್ತಾರೋ ಅವರಿಗೆ ಅದು ಪ್ರತಿಸ್ಪಂದನೆಯನ್ನು ನೀಡ್ತದೆ.